ಚೈತ್ರ 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 ಕಂದ ಏನಾಯ್ತು? ಚೈತ್ರ ಏನಾಯ್ತಮ್ಮ? ಏನಾಯ್ತಮ್ಮ? ಅಲ್ಲಿ ಏನು ಇಲ್ವಲ್ಲ ಬಂಗಾರಿ, ಏನ್ ನೋಡಿ ಹೆದರ್ಕೊಂಡೆ ನೀನು? ಇಷ್ಟು ಹೊತ್ತಲ್ಲಿ ನೀನ್ ಯಾಕೆ ಇಲ್ಲಿಗೆ ಬಂದೆ? ಮಮ್ಮಿ ಇಲ್ಲೇ ಪಿಯಾನೋ ನುಡಿಸ್ತಿದ್ಲು ಅತ್ತೆ. ನುಡ್ಸಿದ್ ಸರಿ, ಕಿರ್ಚಿದ್ ಯಾಕೆ? ಅವಳಿಗೆ ಜಿಳೆ ಅಂದ್ರೆ ಭಯ ಅಂತ ಗೊತ್ತಲ್ವಾ? ಮೋಸ್ಟ್ಲಿ ಜಿರಳೆ ಬಂದಿರಬೇಕು. ಸರಿ ಸರಿ, ನೀವೆಲ್ಲ ಹೋಗಿ ಮಲ್ಕೊಳ್ಳಿ. ಈಗಾಗಲೇ ಜೀವನನೇ ಹಾಳಾಗೋಗಿದೆ, ನಿದ್ದೆ ಬಗ್ಗೆ ಮಾತಾಡ್ತಾರೆ ರೀ. ಶೋ, ನೀವು ಹೋಗಿ ಮಲ್ಕೊಳ್ಳಿ, ನಾನು ಚೈತ್ರನ ರೂಮಲ್ಲಿ ಮಲಗಿಸ್ಬಿಟ್ಟು ಬರ್ತೀನಿ. ಬಾ. ಬಾ ಕೂತ್ಕೋ. ಏನೇನಾಯ್ತು ಅಂತ ಈಗ ಸಮಾಧಾನವಾಗಿ ಹೇಳು. ಮಮ್ಮಿ ಚಿರು ಬಂದಿದ್ದಾನೆ. ಏನಾಯ್ತು ಮಮ್ಮಿ? ಏನಿಲ್ಲ, ಚಿರು ಹೇಗೆ ಬರೋಕ್ಕೆ ಸಾಧ್ಯ? ನಂಗೆ ಗೊತ್ತಿಲ್ಲ, ಬಟ್ ಚಿರು ವಾಪಸ್ ಬಂದಿದ್ದಾನೆ. ಚೈತು, ನಾನು ಅವತ್ತೇ ಹೇಳಿಲ್ವಾ, ಚಿರು ದೇವ್ರ ಹತ್ರ ಹೋಗಿದ್ದಾನೆ, ಅವನು ಯಾವತ್ತೂ ವಾಪಸ್ ಬರಲ್ಲ. ಇಲ್ಲ, ಐ ಸ್ವೇರ್ ಮಮ್ಮಿ, ಪ್ರಾಮಿಸ್, ಅವನು ಬಂದಿದ್ದಾನೆ. ಹೇಗೆ ಹೇಳ್ತೀಯ? ನಾನೇ ನೋಡಿದ್ನಲ್ಲ. ಚಿರು ನೋಡಿದ್ಯಾ? ಇಲ್ಲ, ಪಿಯಾನೋ ತನಗೆ ತಾನೇ ಪ್ಲೇ ಆಗ್ತಿತ್ತು. ವಾಟ್ ನಾನ್ಸೆನ್ಸ್ ಚೈತು, ಅದಾಗದೆ ಅದು ಹೇಗೆ ಪ್ಲೇ ಆಗುತ್ತೆ? ನೀನೇನೇನೋ ಇಮ್ಯಾಜಿನ್ ಮಾಡ್ಕೋತಿದ್ಯಾ. ದೇವ್ರ ಹತ್ರ ಹೋದವರು ಯಾವತ್ತೂ ವಾಪಸ್ ಬರಲ್ಲ, ನಿನ್ನ ಭ್ರಮೆ ಅಷ್ಟೇ ಅದು. ಇಲ್ಲ ಮಮ್ಮಿ, ನಾನು ಚಿರು ನೋಟ್ಸ್ನ ಪ್ಲೇ ಮಾಡಲಿಲ್ಲ, ಅವನೇ ಪ್ಲೇ ಮಾಡ್ದ. ನಾನು ಚಿರು ಒಟ್ಟಿಗೆ ಒಂದು ಟ್ಯೂನ್ ಪ್ಲೇ ಮಾಡ್ತಿದ್ವಿ, ನೆನಪಿದ್ಯಾ? ನೆನಪಿದ್ಯಾ? ನಾನು ನನ್ನ ನೋಟ್ಸ್ ನುಡಿಸ್ದೆ, ತಕ್ಷಣವೇ ಪಿಯಾನೋ ಕೀಸ್ ಚಿರು ನೋಟ್ಸ್ ನುಡಿಸ್ತು. ಅದು ಹೇಗಾಗುತ್ತೆ? ಸಾಧ್ಯನೇ ಇಲ್ಲ ಚೈತು. ನಿನಗೆ ನಂಬಿಕೆ ಬರ್ತಿಲ್ವಲ್ಲ, ಬಾ ತೋರಿಸ್ತೀನಿ. ಚೈತು, ಚೈತ್ರ, ಅದೆಲ್ಲ ನಿನ್ನ ಇಮ್ಯಾಜಿನೇಷನ್ ಅಷ್ಟೇ, ಆ ಥರ ಎಲ್ಲ ಏನೂ ಇರಲ್ಲ. ಇವಾಗ ನೋಡು, ನನ್ನ ನೋಟ್ಸ್ ಸ್ಟಾಪ್ ಆದಮೇಲೆ ಚಿರು ಅವ್ನ ನೋಟ್ಸ್ ನುಡಿಸ್ತಾನೆ.
ಚಿರು, ನೆಕ್ಸ್ಟ್ ನಿನ್ನ ನೋಟ್ಸಿದೆ, ಪ್ಲೇ ಮಾಡು ಪ್ಲೀಸ್. ಚಿರು, ನೀನಿದೆಯಾ ಅಂತ ಮಮ್ಮಿಗೆ ತೋರಿಸು ಪ್ಲೀಸ್. ಚಿರು, ಕಂದ, ನೀನು ಚಿರು ಯಾವಾಗಲೂ ಜೊತೇಲಿ ಕೂತ್ಕೊಂಡು ಈ ಟ್ಯೂನ್ ನುಡಿಸ್ತಿದ್ರಲ್ಲ, ಅದಕ್ಕೆ ನಿನ್ಗೆ ಹಾಗೆ ಅನಿಸ್ತಿದೆ ಅಷ್ಟೇ ಪುಟ. ಹೌದು ಕಂದ, ನೀನು ಪ್ಲೇ ಮಾಡಿದ್ಮೇಲೆ ಚಿರು ಪ್ಲೇ ಮಾಡ್ತಾನೆ ಅಂತ ವೆಯ್ಟ್ ಮಾಡಿದ್ಯಾ, ಅದಕ್ಕೆ ನಿನ್ಗೆ ಹಾಗೆ ಅನಿಸಿದೆ ಅಷ್ಟೆ. ಇದು ನಿನ್ನ ಭ್ರಮೆ. ಚಿರು ಯಾವತ್ತೂ ವಾಪಸ್ ಬರಲ್ಲ. ಅವನು ವಾಪಸ್ ಬರದೇ ಇರೋ ಲೋಕಕ್ಕೆ ಹೋಗಿದ್ದಾನೆ. ಇಲ್ಲ ಮಮ್ಮಿ, ಚಿರು ನಿಜವಾಗ್ಲೂ ಬಂದಿದ್ದ. ಚೈತ್ರ, ಇದು ಗುರು ರಾಘವೇಂದ್ರ ರಾಯರಿರೋ ಮನೆ. ಇಲ್ಲಿ ಆ ಥರ ಎಲ್ಲ ನಡೆಯಲ್ಲ ಕಂದ. ಹಂಗಾದ್ರೆ ನಾನು ಕಂಡಿದ್ದ ಕನಸಾ? ಮಮ್ಮಿ, ನಿಜವಾಗ್ಲೂ ಇದು ನನ್ನ ಇಮ್ಯಾಜಿನೇಷನ್ನಾ? ಹೌದು ಚಿನ್ನ, ನಾವು ತುಂಬ ಪ್ರೀತಿ ಮಾಡೋರು ನಮ್ಮಿಂದ ದೂರ ಆದರೆ ಹೀಗೆಲ್ಲ ಆಗುತ್ತೆ. ನನಗೂ ಹೀಗೆ ಚಿರು ಬಂದು ಮಮ್ಮಿ ಅಂತ ಕೂಗ್ದಾಗುತ್ತೆ. ಆದರೆ ಅದೆಲ್ಲ ನನ್ನ ಭ್ರಮೆ. ನೋಡು, ನಾನು ಈಗಿದ್ರಿಂದ ಎಲ್ಲ ಆಚೆ ಬರ್ತಾಯಿದ್ದೀನಿ. ನೀನು ಅಷ್ಟೇ ಇದನ್ನೆಲ್ಲ ಯೋಚನೆ ಮಾಡೋದು ಬಿಟ್ಬಿಡು ಕಂದ. ಸರಿ, ನೀನು ಹೋಗಿ ಮಲ್ಕೋ ಹೋಗು. ಹೋಗು ಚೈತ್ರ, ಹೋಗಿ ಮಲ್ಕೋ ಹೋಗು. ಬಾ. ಇದೆಲ್ಲ ನನ್ನ ಇಮ್ಯಾಜಿನೇಷನ್ನಾ? ಚಿರು ಬಂದಿಲ್ವಾ? ಇಲ್ಲ, ಚಿರು ಬಂದಿದ್ದಾನೆ. ಅಮ್ಮ, ನಾನು ಹುಟ್ಟಿರೋ ಸೀರೆ, ಬಳೆ, ಹೂವು ಇದಕ್ಕೆಲ್ಲ ಒಂದು ಒಳ್ಳೆ ಅರ್ಥ ಇದೆ ಅಲ್ವಾ? ಈ ವೇಷ ಎಲ್ಲ ಯಾಕೆ? ಇದು ವೇಷ ಅಲ್ಲ. ಇನ್ ಮುಂದೆ ನಾನು ಹೀಗೆ ಇರ್ತೀನಿ. ನನ್ನ ಮೈ ಮನಸ್ಸಲ್ಲಿ ಅಶು ಆವರಿಸ್ಕೊಂಡ್ಬಿಟ್ಟಿದ್ದಾನೆ. ನನ್ ಕಣ್ಣಲ್ಲಿ ನೋಡು, ಪ್ರೀತಿ ಕಾಣಿಸ್ತಿಲ್ವಾ? ಇನ್ ಮುಂದೆ ಅಶುನ ಮನೆಗ್ ಬಾ ಅಂತ ಟಾರ್ಚರ್ ಕೊಡಲ್ಲ. ಪಾಪ, ನನ್ನಿಂದ ಅವನು ತುಂಬಾ ಹಿಂಸೆ ಪಡ್ತಿದ್ದಾನೆ. ನೀನ್ ಕರೆದ್ರೇನೆ ಅವ್ನು ಬರೋದಿಲ್ಲ, ಇನ್ಮೇಲೆ ಕರೆಯೋದಿಲ್ಲ ಅಂತ ಹೇಳ್ತಾ ಇದೀಯಾ? ಇನ್ನು ಮುಗೀತು ಬಿಡು. ಅಮ್ಮ, ನಾನು ಅಶುನ ಮನೆಗ್ ಬಾ ಅಂತ ಕರೆಯಲ್ಲ ಅಂತ ಹೇಳ್ದೆ ಅಷ್ಟೇ. ಆದ್ರೆ ಅವನನ್ನ ನೋಡಲ್ಲ ಅಂತ ಏನ್ ಹೇಳಿಲ್ವಲ್ಲ? ಅದ್ ಹೇಗಮ್ಮ ಇರಕ್ಕಾಗತ್ತೆ? ಮುಂಚೆನೆ ನಾನು ಅವನ್ನ ಒಂದಿನ ನೋಡ್ದೆ ಇರಕ್ಕಾಗ್ತಿರ್ಲಿಲ್ಲ. ಇವಾಗ ನಾನ್ ಅವನನ್ನ ಮನ್ಸಾರೆ ಪ್ರೀತಿಸ್ತಿದೀನಿ. ಸುಮ್ನೆ ಬಿಟ್ಬಿಡ್ತೀನಾ? ಅವ್ನ್ ಮನೆಗ್ ಬಂದಿಲ್ಲ ಅಂದ್ರೆ ನಾನು ಹೇಗ್ ನೋಡಕ್ಕಾಗತ್ತೆ? ಅದಕ್ಕೆ ನಾನೇ ಅಶು ಆಫೀಸಿಗೆ ಕೆಲ್ಸಕ್ಕೆ ಹೋಗ್ತೀನಿ. ಏನು ಕೆಲ್ಸಕ್ಕೆ ಹೋಗ್ತೀಯಾ? ನಿನ್ನನ್ನು ಅವರು ಸೇರಿಸ್ಕೊಳ್ತಾರಾ? ಅದು ನಿನ್ನಿಂದಾನೇ ಸಾಧ್ಯ. ನೀನೇ ಮಾತಾಡ್ಬೇಕು. ನನ್ನಿಂದನಾ? ನಾನು ಯಾರ ಹತ್ರ ಮಾತಾಡಬೇಕು? ನನ್ನ ಮಾತು ಯಾರು ಕೇಳ್ತಾರೆ? ನಾನು ಹೇಳ್ದಾಗ ಮಾಡಿದ್ರೆ ಎಲ್ಲ ಆಗತ್ತೆ. ಸತ್ಯ. ಬಾ ಹೋಗೋಣ. ಭವಾನಿ, ಕಾಫಿ. ಈ ರಾಣಿನ ಓವರ್ಟೇಕ್ ಮಾಡಿ ಮಹಾರಾಣಿ ಆಗೋ ಕನಸು ಕಾಣ್ತಿದ್ಯೇನೆ ಭವಾನಿ? ಈಗಿಂದ ಶುರು ಆಗುತ್ತೆ ನನ್ನ ಕಾಟ ನಿನಗೆ.
ನಾನು ಆಡೋ ಆಟಕ್ಕೆ ಈ ಮನೇಲಿ ನಿನಗೆ ಉಸಿರು ಗಟ್ಟಬೇಕು. ಅದು ಕೃಪಾಕರ್ ಕಾಫಿ. ಕಾಫಿ ಮೇಲಾಗಲಿ ಕಾಫಿ ಕಪ್ಪಲ್ಲಾಗಲಿ ಕೃಪಾಕರ್ ಅಂತ ಹೆಸರು ಬರೆದಿಲ್ವಲ್ಲ? ಅದು ನನ್ನ ಯಜಮಾನ್ರಿಗಂತ ಮಾಡಿದ ಕಾಫಿ. ಕಾಫಿ ಬೇಕಿತ್ತು, ಕಾಫಿ ರೆಡಿ ಇತ್ತು, ಅದಕ್ಕೆ ನಾನು ಕಾಫಿ ತಗೊಂಡೆ. ನಿನ್ನ ಗಂಡಂಗೆ ಬೇಕಾದರೆ ಇನ್ನೊಂದು ಸಲ ಮಾಡಿಕೊಡು. ಮನೆಗೆ ಮನೆ ಸೊಸೆ ಯಾವತ್ತಿದ್ರೂ ಮಹಾಲಕ್ಷ್ಮಿ ಇದ್ದ ಹಾಗೆ. ಮನೆ ಮಗಳು ಮದುವೆ ಆದಮೇಲೆ ಕುಲದಿಂದ ಹೊರಗೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೀನು ಈ ಮನೇಲಿ ಗತಿ ಇಲ್ಲದೆ ಇರಬಹುದು, ಆದರೆ ಅಧಿಕಾರದಿಂದ ಇರೋದಕ್ಕಾಗಲ್ಲ. ಕಾಫಿ ತುಂಬ ಸ್ಟ್ರಾಂಗ್ ಆಗಿದೆ, ರುಚಿಯಾಗೂ ಇದೆ. ಪಾಪ ಭವಾನಿ ಈಗ ಹೋಗಿ ಗಂಡನ ಹತ್ರ ತನ್ನ ದುಃಖನ ಹೇಳ್ಕೊತಾಳೆ. ಅವನೇನೋ ಅಮಾಯಕ, ಕೈಲಾಗ್ದವನು. ಕಾಫಿ ತುಂಬ ಚೆನ್ನಾಗಿತ್ತು. ಎಷ್ಟು ಪ್ರೀತಿ ಬೆರೆಸಿದೆ ಇದರಲ್ಲಿ. ಭವಾನಿ, ಇದು ಕೂಡು ಕುಟುಂಬ. ಇಲ್ಲಿ ನೋಡು, 5 ಬೆರಳುಗಳು ಹೆಚ್ಚು ಕಡಿಮೆ ಇದ್ದರೂ ಒಂದು ಹಸ್ತ ಆಗಿದೆ ಅಲ್ವಾ? ಅದೇ ರೀತಿ ಬೇರೆ ಬೇರೆ ವಿಚಾರ, ಬೇರೆ ಬೇರೆ ಯೋಚನೆಗಳಿರೋ ಜನ ಸೇರಿ ಒಂದು ಕುಟುಂಬ ಆಗಿದೆ. ಇಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಕಷ್ಟ ಅಲ್ಲ. ಬೆರಳುಗಳ ಮಧ್ಯೆ ಜಗಳ ಬಂದರೆ ಏನು ಚೆನ್ನಾಗಿರುತ್ತೆ ಹೇಳು? ನನಗಾಗ್ತಿರೋ ಸಂಕಟ ನೋವು ನಿಮ್ಮ ಕಣ್ಣಿಗೆ ಕಾಣ್ತಾ ಇಲ್ವಾ? ಕಾಣ್ತಿದೆ ಭವಾನಿ, ಆದರೆ ಸ್ವಲ್ಪ ತಾಳ್ಮೆಯಿಂದ ಇದ್ದರೆ ಆ ನೋವು ದೂರ ಆಗುತ್ತೆ. ನಿಮ್ಮ ಹತ್ರ ಹೇಳ್ಕೊಳ್ಳೋ ಬದಲು ಸುಮ್ಮನಿರೋದೇ ವಾಸಿ. ಹೀಗೆ ಕೋಪ ಮಾಡ್ಕೋಬೇಡ ಭವಾನಿ. ಕೋಪದಿಂದ ಸಮಸ್ಯೆನೇ ಜಾಸ್ತಿ. ಚಿಕ್ಕ ಚಿಕ್ಕ ವಿಷಯ ಕೂಡ ದೊಡ್ಡದಾಗುತ್ತೆ, ಮನಸ್ಸು ಮುರಿದೋಗುತ್ತೆ. ರೀ, ಆಲ್ರೆಡಿ ನನ್ನ ಮನಸ್ಸು ಮುರಿದೋಗಿದೆ. ನನಗಿಲ್ಲಿ ಉಸಿರು ಗಟ್ಟಂಗೆ ಆಗ್ತಿದೆ. ಮಾತಿಗೂ ನೀನು ಹೊರಗಿನೋಳು ಅಂತ ಚುಚ್ಚಿ ಮಾತಾಡ್ತಾರೆ ಗೊತ್ತಾ? ಹಾಗೊಂದು ವೇಳೆ ಈ ಮನೆಯಿಂದ ಯಾರಾದರೂ ಹೋಗಲೇಬೇಕು ಅನ್ನೋದಾದರೆ ಅದು ರಾಣಿ ಚಿಕ್ಕಮ್ಮ ಹೋಗಬೇಕು. ಥ್ಯಾಂಕ್ಸ್ ರೀ, ಸೂಪರ್ ಆಗಿರೋ ಐಡಿಯಾ ಕೊಟ್ರಿ. ರಾಣಿ ಚಿಕ್ಕಮ್ಮನ್ನ ಸುಲಭವಾಗಿ ಈ ಮನೆಯಿಂದ ಓಡಿಸೋದಕ್ಕೆ ಯಾವ ರೀತಿ ಪ್ಲ್ಯಾನ್ ಮಾಡಬೇಕು, ಯಾವ ದಾರಿ ಇದೆ ಅಂತ ನೀವೇ ನನಗೆ ಹೇಳ್ಕೊಟ್ರಿ. ಏನು? ನಾನು ಪ್ಲಾನ್ ಕೊಟ್ನಾ? ನಾನು ದಾರಿ ಮಾಡಿಕೊಟ್ನಾ? ಏನು ಭವಾನಿ ನಿನ್ನ ಮಾತಿನ ಅರ್ಥ? ನೀವೇನು ತುಂಬ ಯೋಚನೆ ಮಾಡಬೇಡಿ. ನಿಮ್ಮ ಹಾಗೆ ಮಗು ಮನಸ್ಸನ್ನು ಇಟ್ಕೊಂಡ್ರೆ ಬರೀ ಮೋಸನೇ ಆಗ್ತಿರುತ್ತೆ. ಟೈಮ್ ಆಯಿತು, ನೀವೀಗ ಆಫೀಸಿಗೆ ಹೊರಡಿ. ಭವಾನಿ, ನನ್ನ ಮಾತು ಕೇಳು. ಹೊರಡಿ, ಟೈಮ್ ಆಯಿತು, ಹೊರಡಿ. ಬಾಯ್. ನೀನು ಬರೀ ಈ ಮನೆ ರಾಣಿ ಕಣೆ, ಆದರೆ ನಾನು ಈ ಮನೆ ಯುವರಾಣಿ. ಮುಂದೆ ಈ ಮನೆ ಮಹಾರಾಣಿ ಆಗಬೇಕಾಗಿರೋಳು. ಹುಟ್ಟು ಬಟ್ಟೆಯಲ್ಲೇ ನಿನ್ನನ್ನು ಈ ಮನೆಯಿಂದ ಆಚೆ ಕಳಿಸ್ದೆ ಹೋದರೆ ನನ್ನ ಹೆಸರು ಭವಾನಿನೇ ಅಲ್ಲ. ನಿಮ್ದಿನ್ನೂ ಮನೆ ಕಟ್ಟೋ ಕಾರ್ಯಕ್ರಮ ಮುಗ್ದಿಲ್ವಾ? ಚೈತ್ರ, ತಗೋ ಹಾಲು. ಥ್ಯಾಂಕ್ ಯು ಮಮ್ಮಿ. ಚೈತ್ರ, ಬೇಗ ಹಾಲು ಕುಡಿದು ಬೇಗ ಮಲ್ಕೊಂಬಿಡು. ಬೆಳಗ್ಗೆ ಬೇಗ ಎದ್ದೇಳಬೇಕು. ಅಶೋಕ್, ಹಾಂ ತಗೊಳ್ಳಿ. ಚೈತ್ರ, ಮುಂದಿನ ಮನೆ ನಿರ್ಮಾಣ ಒಂದು ಸಣ್ಣ ಬ್ರೇಕ್ನ ನಂತರ. ಪರವಾಗಿಲ್ಲ ಅಶೋಕ್, ಮನೆ ತುಂಬ ಚೆನ್ನಾಗಿ ಕಟ್ಟಿದ್ದೀರಾ. ಯಾಕಶೋಕ್, ಏನಾಯ್ತು? ಅಲ್ವಾ? ಹೌದು, ಅವ್ರಿಗೆ ನಿನ್ನ ಮೇಲೆ ಯಾಕೆ ಕೋಪ ಇತ್ತು ಅಂತ ಕೊನೆಗೂ ಅರ್ಥ ಆಗಲಿಲ್ಲ ನೋಡು. ನಿನಗೇನಾದ್ರೂ ಗೊತ್ತಾಯ್ತಾ?
ಯಾವುದೇ ತಪ್ಪು ನಡೀದೆ ಮನಸ್ಸಿಗೆ ನೋವು ಆಗದೆ ಮಕ್ಕಳು ಹಾಗೆಲ್ಲ ನಡ್ಕೊಳ್ಳಲ್ಲ ಆರ್ತಿ. ಮೋಸ್ಟ್ಲಿ ನಿನ್ನಿಂದನೂ ಅವನಿಗೆ ಪ್ರೀತಿ ಕಡಿಮೆ ಸಿಕ್ಕಿತ್ತೇನೋ. ಪಪ್ಪ ನಿಜ ಇಲ್ಲ, ಮಮ್ಮಿಗೆ ನನ್ಗಿಂತ ಪ್ರೀತಿ ಅವನ ಮೇಲೆ ಜಾಸ್ತಿ ಇದ್ದಿದ್ದು. ಚೈತ್ರ, ಚಿರು ಬಗ್ಗೆ ಮಾತಾಡಿದ್ರೆ ಅಮ್ಮಂಗೆ ನೋವಾಗುತ್ತೆ, ಮಾತಾಡೋದು ಬೇಡ. ಪಪ್ಪ ಸಾಕು ನಂಗೆ. ಪಪ್ಪ ಇದು ನೀವು ಮತ್ತೆ ಮಮ್ಮಿ. ಇಲ್ಲಿಡೋಣ. ಇದು ನಾನು. ಚೈತ್ರ, ಪಪ್ಪ ಇದನ್ನು ಇಡಿ. ಚೈತ್ರು, ಇದು ಪ್ಲೀಸ್ ಪಪ್ಪ, ಚಿರು ನಮ್ಮ ಜೊತೆ ಇಲ್ಲ ಅಂತ ಒಪ್ಕೊಳ್ಳೋದಿಕ್ಕೆ ಆಗ್ತಾ ಇಲ್ಲ. ನನ್ನ ತಮ್ಮ ಯಾವಾಗಲೂ ನನ್ನ ಜೊತೆನೇ ಇರ್ತಾನೆ ಅನಿಸುತ್ತೆ. ಅಟ್ಲೀಸ್ಟ್ ನನ್ನ ಪ್ರಾಜೆಕ್ಟಲ್ಲಾದರೂ ಅವನಿರಲಿ. ಪ್ಲೀಸ್ ಪಪ್ಪ, ಅವನು ನಮ್ಮ ಜೊತೆಗೆ ಇಡಿ. ಚೈತ್ರ, ಈ ಗೊಂಬೆ ನಾನು ಇಡ್ತೀನಿ, ನೀನು ಮಲ್ಕೋ. ಪಪ್ಪ ಮತ್ತೆ ನಾನು ನನ್ನ ಪ್ರಾಜೆಕ್ಟ್ನ ಬಸ್ಸಲ್ಲಿ ತಗೊಂಡೋಗಕ್ಕಾಗಲ್ಲ. ನಾಳೆ ನೀವೇ ಡ್ರಾಪ್ ಮಾಡಬೇಕು. ಶ್ಯೂರ್ ಬೇಬಿ. ಗುಡ್ ನೈಟ್. ಗುಡ್ ನೈಟ್. ಚೈತ್ರ, ನನ್ನನ್ನೇ ದೂರ ಇರ್ತೀಯಾ? ನೀನು ಒಬ್ಬಳೇ ಅಪ್ಪ ಮಮ್ಮಿ ಜೊತೆ ಇರ್ತೀಯಾ? ನಾನು ನಿನ್ನ ಸುಮ್ಮನೆ ಬಿಡಲ್ಲ. I will kill